ಆಲ್ MLAs ಎಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. ಆಲ್ MLAs ಕಸ ಹಾಕಬಾರ್ದು ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. ನಮಗೆ ಫಂಡ್ಸ್ ಬೇಕು, ಅದು ಬೇಕು, ಇದು ಬೇಕು. ಗೌರವದಿಂದ ಇದ್ರೆ ಸರಿ, ಇಲ್ಲ ಅಂದ್ರೆ ನಾನು ಎಸ್ಮಾಲಿ ಆಕ್ಷನ್ ತಗೋಬೇಕಾಗುತ್ತೆ. MLA ಆಗಲಿ ಯಾರೇ ನಾವು ಮರ್ಸಿಡಸ್ಗೆ ಈ ಕಸನ ನಿಲ್ಲಿಸಿದ್ರೆ ಅವ್ರ ಮನೆ ಮುಂದೆನೇ ಹಾಕ್ಸಿಸ್ತೀವಿ. ಅವ್ರ ಮನೆ ಮುಂದೆನೋ ಇಲ್ಲ BJP ಆಫೀಸ್ಗೆ ಅದೇ ಕಸ ಎತ್ಕೊಂಡೋಗಿ ಲೋಡಲ್ಲಿ ಹಾಕ್ತೇವೆ. ಅರವಿಂದ್ ಲಿಂಬಾವಳಿ ಮಾಡಿದ್ದಾರೆ. ಇವತ್ತು ದೊಡ್ಡಬಳ್ಳಾಪುರ MLA ಆ ಕಸ ಇನ್ನೆಲ್ಲಿಗೆ ಹೋಗ್ಬೇಕು? ಅಶೋಕನ ಮನೆಗೆ ಹೋಗ್ಬೇಕು, ಇಲ್ಲ ಅಂದ್ರೆ ವಿಜಯೇಂದ್ರ ಮನೆಗೆ ಹೋಗ್ಬೇಕು, ಇಲ್ಲ BJP ಆಫೀಸ್ಗೆ. ಅಷ್ಟೇ ಕೆಲಸ. ಏನಕ್ಕೆ ಅವರು ಎಷ್ಟು ಯಾರಿಗೆ ಅಂತ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ? ನಾವು ಕಸ ಎಲ್ಲರೂ ಒಂದ್ ಕಡೆ ಹಾಕ್ಬೇಕಲ್ಲ. ಹಿಂದೆ ಮೊದಲಿಂದ ನಾವು ಏನ್ ಮಾಡ್ಕೊಂಡು ಬರ್ತಾ ಇದ್ದೋ ಆ ಕೆಲಸ ನಾವು ಮಾಡ್ಕೊಂಡು ಬರ್ತೀವಿ. ಫಂಡ್ಸ್ ಬೇಕು ಅಂತ, ನಮ್ಮ ಅವ್ರ ಕ್ಷೇತ್ರಕ್ಕೆ ಡೆವಲಪ್ಮೆಂಟ್ ಫಂಡ್ಸ್ ಬೇಕು ಅಂತ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಆಕ್ಸಿಡೆಂಟ್ ಆಗಿದೆ ಅನ್ನೋದು ಮೇನ್ ರೀಸನ್. ಆಯ್ತು, ಆಕ್ಸಿಡೆಂಟ್ ತಪ್ಪಾಗಿರ್ಬೋದು. ಆಕ್ಸಿಡೆಂಟ್ ಆಗಿದ್ರೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು. ಆಕ್ಸಿಡೆಂಟ್ ಅಂದ್ರೆ ಇಟ್ ಇಸ್ ಆಕ್ಸಿಡೆಂಟ್. ನಾನು ಆಕ್ಸಿಡೆಂಟ್ ಆಗಬಾರ್ದಾಗಿತ್ತು, ಆಕ್ಸಿಡೆಂಟ್ ಆಗಿದೆ. ಅದಕ್ಕೆ ನಿಲ್ಲಿಸಿ ಈ ತರ ಮಾಡೋದು ಸರಿ ಇಲ್ಲ. ನಾಳೆ ಬೆಳಗ್ಗೆ ಸೋಮಶೇಖರ್ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತಾ ಇದೆ, ಶಿವಣ್ಣ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತಾ ಇದೆ, ಕೃಷ್ಣ ಬೈರೂರು ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತಾ ಇದೆ. ಮೊದಲಿಗೆ ಈಗ ನಾವು ಬೇರೆ 2 ಜಾಗನ ಪರ್ಚೇಸ್ ಮಾಡಿದ್ದೀವಿ. ಪರ್ಚೇಸ್ ಮಾಡಿ ಕಾನೂನು ಪ್ರಕಾರ ಟೆಂಡರ್ ಕರೆದಿದ್ದೀವಿ. ಅದೆಲ್ಲ ಕೆಲವು ಇಶ್ಯೂಸ್, ಲೀಗಲ್ ಇಶ್ಯೂಸ್ ಇದೆ, ಅದೆಲ್ಲ ಸೆಪರೇಟ್ ಮಾಡಿ. ಸರ್, ಗುತ್ತಿಗೆದಾರರ ಸಂಘಗಳು ಮತ್ತೆ ಆರೋಪ ಮಾಡಿದ್ದಾರೆ, ಹಿಂದಿನ ಸರ್ಕಾರಕ್ಕಿಂತ ಈಗ ಮತ್ತೆ ಕಮಿಷನ್ ಜಾಸ್ತಿ ಆಗಿದೆ, ನಮ್ಮ ಪೆಂಡಿಂಗ್ ಇದೆ 37,000 ಕೋಟಿ. ಕಂಪ್ಲೇಂಟ್ ಫೈಲ್ ಮಾಡಕ್ಕೆ ಹೇಳಿದ್ದಾರೆ. ಎಲ್ಲ ಕಾಮಗಾರಿ ಬಂದ್ ಮಾಡ್ತಾರೆ. 38,000 ಮೊದಲು ನಿಲ್ಲಿಸಲಿ ಕಾಮಗಾರಿನ. ಯಾರು ಇದೆ ನಾನು ಗೌರ್ಮೆಂಟ್ ಅಲ್ಲಿ, ನಾನು ಹೇಳಿಲ್ಲ ಯಡಿಯೂರಪ್ಪ ಗೌರ್ಮೆಂಟ್ ಅಲ್ಲಿ ದುಡ್ಡಿಲ್ಲ ತಗೋಬೇಡ ಅಂತಂದ್ಬಿಟ್ಟು. ಯಾಕೆ ತಗೊಂಡ್ರು ದುಡ್ಡು? ಕೆಲಸ ಯಾಕೆ ತಗೊಂಡ್ರು? ವಿತೌಟ್ ಎನಿ ಫೈನಾನ್ಸ್ ಅಂತ BJP ಗೌರ್ಮೆಂಟ್ ಅಲ್ಲಿ ಕಾಂಟ್ರಾಕ್ಟ್ ಕೆಲಸ ತಗೊಂಡ್ರು ಅವರು. 10,000 ಕೋಟಿ ರೂಪಾಯಿ ಟೆಂಡರ್ ಇತ್ತು ಡಿಪಾರ್ಟ್ಮೆಂಟ್ ಅಲ್ಲಿ ಇತ್ತು ಅಂತಂದ್ರೆ 30,000 40,000 ಟೆಂಡರ್ ಕರೆದವರು. ಎಲ್ಲ ಕಾರಣಕ್ಕೆ BJP ಗೌರ್ಮೆಂಟೇ ಕಾರಣ. ಈಗ ಬಿಲ್ ಅಂತಂದ್ರೆ ಯಾಕೆ ತಗೊಂಡ್ರು? ಈಗ ನಮ್ಗೆ ಬೇಕಾದ್ರೆ ನನ್ನ ಡಿಪಾರ್ಟ್ಮೆಂಟ್ ನಾನು ಕೊಡ್ತೀನಿ, ಎಷ್ಟಿತ್ತು ಅಷ್ಟು ತಗೋಬೇಕಾಯ್ತು. ನಾನು ಬೆಂಗಳೂರು ಸಿಟಿಲಿ ಅವ್ರಿಗೆಲ್ಲ ಕರೆದು ಎಷ್ಟು ಮ್ಯಾನೇಜ್ ಮಾಡಬೇಕೋ ನಾನು ಮಾಡಿದ್ದೀನಿ. ಅಷ್ಟು ಸುಲಭ ಅಲ್ಲ. ಫೈನಾನ್ಷಿಯಲ್ ಅಲ್ಲಿ ಅವ್ರಿಗೆ ಬೇಕು, ದುಡ್ಡು ಬೇಕು. ದುಡ್ಡು ಇಲ್ಲ ಅಂತ ಗೊತ್ತಿದ್ರು ಯಾಕೆ ಕೆಲಸ ಶುರು ಮಾಡಿದ್ರು ಅವರು? ನಿಮಗೂ ಕೂಡ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಸರ್, ಬಂದ್ ಮಾಡ್ತೀವಿ ಎಲ್ಲ ಕೆಲಸ ನಿಲ್ಸೋರೆಲ್ಲ ನಿಲ್ಸ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಮ್ಮ ಸರ್ಕಾರ ದುಡ್ಡು ಏನ್ ಕೊಡ್ತದೆ ಬಜೆಟ್ ಪ್ರಕಾರ ದುಡ್ಡು ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಈಗೂ ಕೊಡ್ತೀವಿ, ಎಷ್ಟು ಆಗ್ತದೋ ಕೊಡ್ತೀವಿ. ಲೋನ್ ಇದು ನೋಡೋಣ, ಬಜೆಟ್ ಎಲ್ಲ ಮುಗಿಲಿ, ಅದಾದ್ಮೇಲೆ ಏನಾದ್ರು ಮಾಡಕ್ಕೆ ನಮಗೂ ಮಾನವೀಯತೆ ಇದೆ. ಬಟ್ ಅವ್ರು ಬ್ಲಾಕ್ ಮೇಲ್ ಮಾಡ್ತೀನಿ ಅನ್ನೋರೆಲ್ಲ ಮಾಡ್ಕೊಳ್ಳಿ. ನಾಳೆ ಬೆಳಿಗ್ಗೆ ಇವತ್ತೇ ಹೋಗೋದಿತ್ತು, ಯಾವುದೋ ಇಂಪಾರ್ಟೆಂಟ್ ಬಂತು. ನಕಲಿ ತಂಬುಗಳನ್ನು ಸೃಷ್ಟಿ ಮಾಡಿ ಅನ್ನಭಾಗ್ಯ ಅಕ್ಕಿನೆಲ್ಲ ಲೂಟಿ ಮಾಡ್ತಾ ಇರೋದು ನಮ್ಮ ಒಂದು ಆಪರೇಷನ್.